Hello students, how are you? Namaste. Welcome back to economics class. So, in the previous session we discussed the same chapter, that is Indian economy between 1950 to 1990. So, in the previous classes almost we finished the second chapter, Indian economy. Today we are going to discuss about the question bank of this chapters, means what is 1 marks, 2 marks questions, multiple choice, fill in the blanks, as well as match the following. So, before going to question bank discussion, let me recall what we studied in the previous classes or previous session. So, in the beginning we studied the basic problems of an economy, that is what to produce, how to produce, as well as for whom to produce. Next we studied the meaning of economic system as well as its 3 types. Next meaning of planning. So, here planning refers to the resources of a nation which should be or which should put to use. ಇಲ್ಲಿ ಪ್ಲಾನಿಂಗ್ನ ಮೀನಿಂಗನ್ನು ನೋಡಿದ್ವಿ. ಅದಕ್ಕಿಂತ ಮುಂಚೆ 3 ಬೇಸಿಕ್ ಪ್ರಾಬ್ಲಮ್ಸ್ ಅಂದರೆ ವಾಟ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಹೇಳುವ ಕಾನ್ಸೆಪ್ಟ್ ನೋಡಿದ್ವಿ. ನಂತರ ಇಕನಾಮಿಕ್ ಸಿಸ್ಟಮ್, ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದರೆ ಏನು, ಅದರ ಟೈಪ್ಸ್ ಯಾವುದು ಅದನ್ನು ನೋಡಿದ್ವಿ. ನೆಕ್ಸ್ಟ್ ಪ್ಲಾನಿಂಗ್, ಯೋಜನೆ ಅಂತ ಹೇಳಿದರೆ ಏನು, ಅದರ ಡೆಫಿನಿಷನನ್ನು ನೋಡಿದ್ವಿ. ಹಿಯರ್ ಪ್ಲಾನಿಂಗ್ ರೆಫರ್ಸ್ ಟು ಅ ಡಾಕ್ಯುಮೆಂಟ್ ವಿಚ್ ಶೋಸ್ ಹೌ ದ ರಿಸೋರ್ಸಸ್ ಆಫ್ ಎ ನೇಷನ್ ಶುಡ್ ಬಿ ಪುಟ್ ಟು ಯೂಸ್. ಒಂದು ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಯಾವ ಥರ ನಾವು ಬಳಕೆ ಮಾಡಿಕೊಳ್ಬೇಕು ಅಂತ ತಿಳಿಸೋದನ್ನು ಪ್ಲಾನಿಂಗ್, ಯೋಜನೆ ಅಂತ ಹೇಳುತ್ತೇವೆ. In order to formulate a plan in India, Planning Commission was set up in 1950. ಈ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಯೋಜನಾ ಆಯೋಗ ಇಂಟ್ರೊಡ್ಯೂಸ್ ಆಗ್ತದೆ 1950ಯಲ್ಲಿ. Then who is the chairperson of Planning Commission? Here chairperson Prime Minister, Prime Minister the chairperson of Planning Commission. ಇಲ್ಲಿ ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಆಗಿರುತ್ತಾರೆ. And also we saw there the 4 goals of 5-year plans. ಇಲ್ಲಿ ಪಂಚವಾರ್ಷಿಕ ಯೋಜನೆಗಳು ಏನಿದ್ದಾವೆ ಅದರ ಗುರಿಗಳು ಯಾವುದು ಅಂತ ನೋಡಿದ್ವಿ. ಸೊ there are 4: growth, modernization, self reliance as well as equity. ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ ಮತ್ತು ಸಮಾನತೆ, ಇದು ಗೋಲ್ಸ್ ಆಗಿರುವಂಥದ್ದು. So, next we studied what were the changes made under agricultural sector. ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅದನ್ನು ನೋಡಿದ್ವಿ. There we studied 3 concepts, that is land reform, ಭೂ ಸುಧಾರಣೆ, ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ, then ಸಬ್ಸಿಡಿ, ಸಹಾಯಧನಗಳು. ಈ 3 ಕಾನ್ಸೆಪ್ಟ್ ನೋಡಿದ್ವಿ. Then land reform, what is land reform? Changes in the ownership of land holdings, ಭೂಮಿಯ ಒಡೆತನದಲ್ಲಿ ಬದಲಾವಣೆಯನ್ನು ತರುವಂಥದ್ದು. And also we studied why land reforms were introduced and what are the types of land reforms, and after the implementation of land reform what were the effects. ಸೊ ಲ್ಯಾಂಡ್ ರಿಫಾರ್ಮ್, ಭೂ ಸುಧಾರಣೆಯಲ್ಲಿ ಏನಕ್ಕೆ ಅದು ಇಂಟ್ರೊಡ್ಯೂಸ್ ಆಯಿತು, ಯಾವ ಥರ ಬೇರೆ ಬೇರೆ ಟೈಪಲ್ಲಿ ಇಂಟ್ರೊಡ್ಯೂಸ್ ಆಯಿತು, ನಂತರ ಇಂಟ್ರೊಡ್ಯೂಸ್ ಆದ ನಂತರ ಏನು ಬದಲಾವಣೆ ಆಯಿತು, ಅದರ ಪರಿಣಾಮ ಏನು, ಇದನ್ನು ಲ್ಯಾಂಡ್ ರಿಫಾರ್ಮಲ್ಲಿ ನೋಡಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಇಟ್ ರೆಫರ್ಸ್ ಟು ರಿಮಾರ್ಕೇಬಲ್ ಇನ್ಕ್ರೀಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಫುಡ್ ಗ್ರೈನ್ಸ್, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ತ್ವರಿತವಾಗಿ ಆದಂಥ ಚೇಂಜಸ್, ಇದನ್ನು ಗ್ರೀನ್ ರೆವಲ್ಯೂಷನ್ ಅಂತ ಹೇಳುವಂಥದ್ದು. ಸೊ ಗ್ರೀನ್ ರೆವಲ್ಯೂಷನ್ ಇಂಟ್ರೊಡ್ಯೂಸ್ಡ್ ಆರ್ ಇಂಪ್ಲಿಮೆಂಟೆಡ್ ಇನ್ 2 phases. ಇಲ್ಲಿ ಹಸಿರು ಕ್ರಾಂತಿಗಳು 2 ಹಂತದಲ್ಲಿ ಇಂಟ್ರೊಡ್ಯೂಸ್ ಆದಂಥದ್ದು. ದೆರ್ ಆರ್ 2 phases. ಒನ್ ಈಸ್ ಫಸ್ಟ್ ಫೇಸ್ ಆಫ್ ಗ್ರೀನ್ ರೆವಲ್ಯೂಷನ್, ದಟ್ ಈಸ್ ಮಿಡ್ 1960s ಟು 1970s. 1960ರ ಮಧ್ಯಭಾಗದಿಂದ 1970ರ ಮಧ್ಯಭಾಗದವರೆಗೆ ಗ್ರೀನ್ ರೆವಲ್ಯೂಷನ್ ಇದ್ದಂಥದ್ದು ಫಸ್ಟ್ ಫೇಸ್. ಸೊ ಸೆಕೆಂಡ್ phase of green revolution between middle of 1970s to 1980s, 1970 ಮತ್ತು 80ರ ಮಧ್ಯಭಾಗದಲ್ಲಿ ಇದ್ದಂಥದ್ದು ಸೆಕೆಂಡ್ ಫೇಸ್. ಸೊ ರಿಮೆಂಬರ್ ದ 2 phases of green revolution.
ನೆಕ್ಸ್ಟ್ ನೋಡಿರುವಂಥದ್ದು ವೈ ಗ್ರೀನ್ ರೆವಲ್ಯೂಷನ್ ಇಂಪ್ಲಿಮೆಂಟೆಡ್, ಏನಕ್ಕೆ ಹಸಿರು ಕ್ರಾಂತಿ ಇಂಟ್ರೊಡ್ಯೂಸ್ ಆಯಿತು, ನೆಕ್ಸ್ಟ್ ಇಫೆಕ್ಟ್ಸ್ ಆಫ್ ಗ್ರೀನ್ ರೆವಲ್ಯೂಷನ್, ಇಲ್ಲಿ ಹಸಿರು ಕ್ರಾಂತಿ ಇಂಟ್ರೊಡ್ಯೂಸ್ ಆದ ನಂತರ ಏನೆಲ್ಲ ಬದಲಾವಣೆ ಆಯಿತು ಆ ಕಾನ್ಸೆಪ್ಟಲ್ಲಿ ನೋಡಿದ್ವಿ. ನಾವು ನೆಕ್ಸ್ಟ್ ನೋಡಿದ್ದ ಕಾನ್ಸೆಪ್ಟ್ ಸಬ್ಸಿಡಿ, ಸಹಾಯಧನ. ದೆನ್ ವಾಟ್ ಈಸ್ ಸಬ್ಸಿಡಿ, ಏನು ಸಬ್ಸಿಡಿ ಅಂತ ಹೇಳಿದರೆ ಇಟ್ ರೆಫರ್ಸ್ ಟು ಫಿನಾನ್ಷಿಯಲ್ ಅರೇಂಜ್ಮೆಂಟ್ ಮೇಡ್ ಬೈ ದಿ ಗೌರ್ಮೆಂಟ್ ಟು ದಿ ಫಾರ್ಮರ್ಸ್ ಟು ಪರ್ಚೇಸ್ ಎಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ ಆರ್ ಎಗ್ರಿಕಲ್ಚರಲ್ ಇನ್ಪುಟ್. ಇಲ್ಲಿ ಕೃಷಿ ಉತ್ಪನ್ನಗಳನ್ನು ಪರ್ಚೇಸ್ ಮಾಡಲಿಕ್ಕೋಸ್ಕರ ಸರ್ಕಾರ ರೈತರಿಗೆ ಮಾಡ್ತಾ ಇದ್ದಂಥ ಹಣಕಾಸಿನ ನೆರವಿಗೆ ಸಬ್ಸಿಡಿ ಅಂತ ಹೇಳುವಂಥದ್ದು. ದೆರ್ ವೇರ್ ಫಾರ್ ಆ್ಯಂಡ್ ಎಗೇನ್ಸ್ಟ್ ಆರ್ಗ್ಯುಮೆಂಟ್ಸ್ ಟವರ್ಡ್ಸ್ ಸಬ್ಸಿಡಿ. ಇಲ್ಲಿ ಸಬ್ಸಿಡಿ ಬೇಕಾ ಬೇಡವಾ ಅಂತ ಹೇಳಿ ಪರವಾಗಿ ಮತ್ತು ವಿರೋಧವಾಗಿ ಆರ್ಗ್ಯುಮೆಂಟ್ಗಳು ಇದ್ದಂಥದ್ದು. ಆ್ಯಂಡ್ ಆಲ್ಸೋ ವಿ ಸಾ ಸಮ್ ಪಾಯಿಂಟ್ಸ್ ಆರ್ ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಸಬ್ಸಿಡೀಸ್. ಸಬ್ಸಿಡಿಗೆ ಪೂರಕವಾಗಿ ಕೆಲವೊಂದು ಆರ್ಗ್ಯುಮೆಂಟ್ ಇತ್ತು, ಏನಕ್ಕೆ ಸಬ್ಸಿಡಿ ಬೇಕು ಅಂತ. ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಸ್ಟಡಿಡ್ ದೇರ್ ಇನ್ ಚೇಂಜಸ್ ಮೇಡ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್. ಇಂಡಸ್ಟ್ರಿಯಲ್ ಸೆಕ್ಟರ್ನ ಬಗ್ಗೆ ನೋಡಿದ್ವಿ. ಆ್ಯಂಡ್ ಆಲ್ಸೋ ದೇರ್ ವಿ ಸಾ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1956, IPR 1956, ಕೈಗಾರಿಕಾ ನೀತಿ ಗೊತ್ತುವಳಿಗಳು ಅಂತ ಹೇಳಿಬಿಟ್ಟು. ಸೊ ಅಕಾರ್ಡಿಂಗ್ ಟು IPR 1956 ಇಂಡಸ್ಟ್ರೀಸ್ ಕ್ಲಾಸಿಫೈಡ್ ಇಂಟು 3, 3 ರೀತಿಯಲ್ಲಿ ಕೈಗಾರಿಕೆಗಳನ್ನು ಡಿವೈಡ್ ಮಾಡಿದ್ರು. ಇಂಡಸ್ಟ್ರೀಸ್ ಓನ್ಡ್ ಬೈ ಸ್ಟೇಟ್ ಮೀನ್ಸ್ ಗೌರ್ಮೆಂಟ್, ಸರ್ಕಾರದ ಓನರ್ಶಿಪ್ಪಲ್ಲಿ ಇದ್ದಂಥ ಇಂಡಸ್ಟ್ರೀಸ್ಗಳು. ಸೊ ದರ್ ಆರ್ 2 ಇಂಡಸ್ಟ್ರೀಸ್ ಐ ಹಿಯರ್ ಮೆನ್ಷನ್, Hindustan Aeronautic Limited and Bharat Electronic Limited. So it is asked for 1 mark, write any one public sector industry. ಅಂದರೆ ಗೌರ್ಮೆಂಟ್ ಕಂಟ್ರೋಲಲ್ಲಿರುವಂಥ ಯಾವುದಾದ್ರೂ ಒಂದು ಇಂಡಸ್ಟ್ರಿಯನ್ನು ಮೆನ್ಷನ್ ಮಾಡಲಿಕ್ಕೆ ಕೇಳ್ತಾರೆ. ಸೊ ಹಿಯರ್ ಇಸ್ 2, ಯು ಕ್ಯಾನ್ ರೈಟ್ ಎನಿ 1. ಸೊ 2 ಮೆನ್ಷನ್ ಮಾಡಿದ್ದೇನೆ, ಯಾವುದಾದ್ರೂ ಒಂದನ್ನು ನೀವು ಬರೆದ್ರೆ ಆಯಿತು. ನೆಕ್ಸ್ಟ್ ಇಂಡಸ್ಟ್ರೀಸ್ ಓನ್ಡ್ ಬೈ ಸ್ಟೇಟ್ ಆಸ್ ವೆಲ್ ಆಸ್ ಪ್ರೈವೇಟ್ ಇಂಡಿವಿಜುವಲ್ಸ್. ಇಲ್ಲಿ ಖಾಸಗಿ ಮತ್ತು ಗೌರ್ಮೆಂಟ್ ಕಂಟ್ರೋಲಲ್ಲಿ ಇದ್ದಂಥ ಇಂಡಸ್ಟ್ರಿ. ದೆನ್ ಇಂಡಸ್ಟ್ರೀಸ್ ಓನ್ಡ್ ಬೈ ಪ್ರೈವೇಟ್ ಇಂಡಿವಿಜುವಲ್ಸ್, ಬರೀ ಪ್ರೈವೇಟ್ ಇಂಡಿವಿಜುವಲ್ಗಳ ಓನರ್ಶಿಪ್ಪಲ್ಲಿರುವಂಥ ಇಂಡಸ್ಟ್ರಿ ಅಂತ ಈ ಥರ 3 ಕ್ಯಾಟಗರಿ ಮಾಡಿದ್ರು ಅಕಾರ್ಡಿಂಗ್ ಟು IPR 1956. Here the main purpose of industrial policy resolution was ರೀಜನಲ್ ಈಕ್ವಾಲಿಟಿ, ಪ್ರಾದೇಶಿಕ ಸಮತೋಲನವನ್ನು ತರುವಂಥದ್ದು ಈ IPRನ ಮುಖ್ಯ ಉದ್ದೇಶ ಆಗಿದ್ದಂಥದ್ದು. ಆಫ್ಟರ್ವರ್ಡ್ಸ್ ಟ್ರೇಡ್ ಪಾಲಿಸಿ, ಹಿಯರ್ ದ ಇಂಡಸ್ಟ್ರಿಯಲ್ ಪಾಲಿಸಿ ಆಲ್ಸೋ ನೋನ್ ಆ್ಯಸ್ ಟ್ರೇಡ್ ಪಾಲಿಸಿ, ವ್ಯಾಪಾರ ನೀತಿ ಅಂತ ಕೂಡ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಹೇಳ್ತಾ ಇದ್ದಂಥದ್ದು. ದ್ಯಾರ್ ವಿ ಸಾ 2 ಕಾನ್ಸೆಪ್ಟ್, ದಟ್ ಈಸ್ ಟ್ಯಾರಿಫ್ಸ್ ಆ್ಯಂಡ್ ಕೋಟಾಸ್. ಇಲ್ಲಿ ಟ್ಯಾರಿಫ್ ಮತ್ತು ಕೋಟಾ ಅಂತ ಹೇಳುವ 2 ಕಾನ್ಸೆಪ್ಟನ್ನು ನೋಡಿದ್ವಿ. ಟ್ಯಾರಿಫ್ ಮೀನ್ಸ್ ಟ್ಯಾಕ್ಸಸ್ ಇಂಪೋಸ್ಡ್ ಆನ್ ಗೂಡ್ಸ್ ಇಂಪೋರ್ಟೆಡ್. ಹೊರ ದೇಶದಿಂದ ನಾವು ಏನು ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ವಿ ಅದರ ಮೇಲೆ ಹಾಕ್ತಾ ಇದ್ದಂಥ ಹೆವಿ ಟ್ಯಾಕ್ಸ್, ಅದಕ್ಕೆ ಟ್ಯಾರಿಫ್ ಅಂತ ಹೇಳ್ತಾ ಇದ್ದಂಥದ್ದು. ದೆನ್ ಕೋಟಾಸ್, ಫಿಕ್ಸಿಂಗ್ ಆರ್ ರೆಡ್ಯೂಸಿಂಗ್ ದಿ ಕ್ವಾಂಟಿಟಿ ಆಫ್ ಗೂಡ್ಸ್ ದ್ಯಾಟ್ ಕ್ಯಾನ್ ಬಿ ಇಂಪೋರ್ಟೆಡ್, ಸುಂಕ ಅಂತ ಹೇಳುವಂಥದ್ದು ಕನ್ನಡದಲ್ಲೇ. ಸೊ ಹೊರದೇಶದಿಂದ ನಾವು ಏನು ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ವಿ ಅದರ ಸಂಖ್ಯೆಯ ಮೇಲೆ ಏನು ಲಿಮಿಟೇಷನನ್ನು ಹಾಕುವಂಥದ್ದು. ಇಂತಿಷ್ಟು ವಸ್ತುಗಳು ಮಾತ್ರ ನಾವು ಹೊರದೇಶದಿಂದ ಇಂಪೋರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮುಂಚೆ ಒಂದು 50 ವಸ್ತು ಎಲ್ಲ ಇಂಪೋರ್ಟ್ ಆಗ್ತಾ ಇದ್ದರೆ ಕೇವಲ 20 ಐಟಮ್ಸನ್ನು ಮಾತ್ರ ಇಂಪೋರ್ಟ್ ಮಾಡಬೇಕು. ಸಪೋಸ್ ಅದಕ್ಕಿಂತ ಜಾಸ್ತಿ ವಸ್ತುಗಳನ್ನು ಇಂಪೋರ್ಟ್ ಮಾಡ್ತೇವೆ ಹೇಳಿದರೆ ಅದಕ್ಕೆ ಹೆವಿ ಟ್ಯಾಕ್ಸಸನ್ನು ಹಾಕುವಂಥದ್ದು. ಸೊ ಈ ಥರ ಹೊರದೇಶದಿಂದ ನಮಗೆ ಬರುವಂಥ ವಸ್ತುಗಳ ಇಂಪೋರ್ಟಿನ ಮೇಲೆ ರಿಸ್ಟ್ರಿಕ್ಷನನ್ನು ಹಾಕುವಂಥದ್ದು, ದ್ಯಾಟ್ ಈಸ್ ಕೋಟಾಸ್. ಸೊ afterwards we saw the meaning and importance of small scale studies, small scale industries. ಇಲ್ಲಿ ಸಣ್ಣ ಕೈಗಾರಿಕೆಗಳ ಮೀನಿಂಗ್ ಮತ್ತು ಅದರ ಇಂಪಾರ್ಟೆನ್ಸನ್ನು ಕೂಡ ನಾವು ನೋಡಿದ್ವಿ. ಹಿಯರ್ small scale industries are those industries which required rupees 5 lakh in 1950 and at present 1 crore capital for the establishment. ಇಲ್ಲಿ ಆ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ 1940ಯಲ್ಲಿ 5 ಲ್ಯಾಕ್, ಎಟ್ ಪ್ರೆಸೆಂಟ್ 1 crore ಇದ್ದರೆ ಸಾಕಾಗುವಂಥದ್ದು. ಅಂಥ ಇಂಡಸ್ಟ್ರಿಗಳಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳುವಂಥದ್ದು. ಆ್ಯಂಡ್ ಆಲ್ಸೋ ದ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನೋಡಿದ್ವಿ, ಯಾವುದೆಲ್ಲ ಅದರ ಯೂಸಸ್ ಅಂತ ಹೇಳಿಕೊಂಡು. ಸೊ ಇದಿಷ್ಟು ಇನ್ ಬ್ರೀಫ್ ಇಂಡಿಯನ್ ಇಕಾನಮಿಯಲ್ಲಿ ನಾವು ನೋಡಿರುವಂಥ ಕಾನ್ಸೆಪ್ಟ್.
ಸೊ ಲೆಟ್ಸ್ ಮೂವ್ ಆನ್ ಕ್ವೆಶ್ಚನ್ ಬ್ಯಾಂಕ್ ಡಿಸ್ಕಷನ್. ಸೊ ನೆಕ್ಸ್ಟ್ ನಾವು ಕ್ವೆಶ್ಚನ್ ಬ್ಯಾಂಕ್ ಡಿಸ್ಕಷನ್ನಿಗೆ ಹೋಗುವ. ಸೊ ಆ್ಯಕ್ಚುಲಿ ಇನ್ ಫಸ್ಟ್ PUC ವಿ ಹ್ಯಾವ್ 1 mark questions, that is under 1 mark we have multiple choice questions, fill in the blanks, match the following, then 1 word question answer. ಇದಿಷ್ಟು 1 ಮಾರ್ಕಲ್ಲಿ ಬರುವಂಥದ್ದು ಫಸ್ಟ್ PUCಯಲ್ಲಿ ಇರುವಂಥದ್ದು. ಮಲ್ಟಿಪಲ್ ಚಾಯ್ಸ್, ಯು ಮೇ ನ್ಯೂ ದ್ಯಾಟ್ 4 ಆಪ್ಷನ್ಸ್ ವಿಲ್ ಬಿ ಗಿವನ್, ಯು ಹ್ಯಾವ್ ಟು ಸೆಲೆಕ್ಟ್ ಆರ್ ಚೂಸ್ ರೈಟ್ ಒನ್. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಗೊತ್ತಿರುತ್ತದೆ, ಒಂದು ಕ್ವೆಶ್ಚನ್ ಕೇಳಿ ಅದಕ್ಕೆ 4 ಆಪ್ಷನ್ಸನ್ನು ಕೊಟ್ಟಿರುತ್ತಾರೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಬೇಕು ರೈಟ್ ಆನ್ಸರನ್ನು, ಅದು ಮಲ್ಟಿಪಲ್ ಚಾಯ್ಸ್ ಅದಿದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೀನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳಗಳನ್ನು ತುಂಬುವಂಥದ್ದು. ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್ ಹೊಂದಿಸಿ ಬರೆಯುವಂಥದ್ದು. ದೆನ್ 1 ವರ್ಡ್ ಕ್ವೆಶ್ಚನ್ಸ್ 1 ಮಾರ್ಕ್ಸಿನ ಪ್ರಶ್ನೆಗಳು, ಇದಿಷ್ಟು 1 ಮಾರ್ಕ್ಸಲ್ಲಿ ಬರುವಂಥದ್ದು ಆ್ಯಕ್ಚುಲಿ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶ್ಚನ್ ವಿ ಹ್ಯಾವ್, 4 ಮಾರ್ಕ್ಸ್, 6 ಮಾರ್ಕ್ಸ್ ಆ್ಯಂಡ್ ಆಲ್ಸೋ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವೆಶ್ಚನ್ಸ್. ಇದಿಷ್ಟು ನಿಮಗೆ ಇರುವಂಥದ್ದು ಕ್ವೆಶ್ಚನ್ಸ್ ಕೇಳುವಂಥದ್ದು ಎಕ್ಸಾಮಿಗೆ. 1 ಮಾರ್ಕು, 2 ಮಾರ್ಕು, 4, 6 ಮಾರ್ಕ್ಸ್ ಮತ್ತು ಅಸೈನ್ಮೆಂಟ್ ಓರಿಯೆಂಟೆಡ್ ಅಂತ ಕೆಲವು ಲಿಮಿಟೆಡ್ ಚಾಪ್ಟರ್ಸಲ್ಲಿ ಇರುವಂಥದ್ದು, ಅದನ್ನು 5 ಮಾರ್ಕ್ಸಿಗೆ ನಿಮಗೆ ಕೇಳುವಂಥದ್ದು. ಸೊ ಬಟ್ ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ದಟ್ ಇಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, match the following, 1 word or 1 sentence questions, then 2 marks questions, then 4 marks questions. We don't have 6 and 5 marks assignment oriented question in this chapter, but ಇಲ್ಲಿ ಈ ಚಾಪ್ಟರಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಮ್ಯಾಚ್ ದಿ ಫಾಲೋವಿಂಗ್ ಇದೆ, 1 ಮಾರ್ಕ್ಸ್ ಕ್ವೆಶ್ಚನ್ ಇದೆ, 2 ಮಾರ್ಕ್ಸ್ ಇದ್ದಿದೆ, 4 ಮಾರ್ಕ್ಸ್ ಇದ್ದಿದೆ, 6 ಮಾರ್ಕ್ಸ್ ಮತ್ತು ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವೆಶ್ಚನ್ ಈ ಚಾಪ್ಟರಲ್ಲಿ ಇಲ್ಲ. So whatever the questions prescribed in question bank, give much importance to that only. Out of question bank they are not asking any questions. ಇಲ್ಲಿ question bank ಅಂತ ನಾವು ಏನು ನಿಮಗೆ ಪ್ರೊವೈಡ್ ಮಾಡಿರ್ತೇವೆ, ಸೊ ಆ ಕ್ವೆಶ್ಚನ್ ಬ್ಯಾಂಕಲ್ಲಿರುವ ಕ್ವೆಶ್ಚನ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಔಟ್ ಆಫ್ ಸಿಲೆಬಸ್ ಅಥವಾ ಔಟ್ ಆಫ್ ಕ್ವೆಶ್ಚನ್ ಬ್ಯಾಂಕ್ ಯಾವುದೇ ಕ್ವೆಶ್ಚನ್ಸನ್ನು ಇಲ್ಲಿ ಕೇಳುವುದಿಲ್ಲ. ಸೊ ಇದಿಷ್ಟು ರಿಗಾರ್ಡಿಂಗ್ ಕ್ವೆಶ್ಚನ್ಸ್. ಸೊ ಲೆಟ್ಸ್ ಹ್ಯಾವ್ ಅ ಲುಕ್ ಆನ್ ಕ್ವೆಶ್ಚನ್ ಬ್ಯಾಂಕ್. ಸೊ ಕೆಲವೊಂದು ಕ್ವೆಶ್ಚನ್ಸನ್ನು ನೋಡ್ತಾ ಹೋಗುವ, ಯಾವ ಥರ ಆನ್ಸರ್ ಮಾಡಬೇಕು, ಏನು ಯಾವ ಥರ ಕೇಳ್ತಾರೆ ಅಂತ ಹೇಳಿ. ಸೊ ಫಸ್ಟ್ ಹಿಯರ್ ಚೂಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸನ್ನು ಕೇಳಿರುವಂಥದ್ದು. ಬಿಫೋರ್ ದ್ಯಾಟ್ ಐ ಫಾರ್ಗಾಟ್ ಟು ಟೆಲ್ ಇನ್ ದ ಲಾಸ್ಟ್ ಕ್ಲಾಸ್, ಫಾರ್ ಎಕನಾಮಿಕ್ಸ್ ಇಟ್ ಈಸ್ ಬೆಟರ್ ಯು ಹ್ಯಾವ್ ಟು ಮೇಕ್ ಒನ್ ಕ್ಲಾಸ್ ಪಾಯಿಂಟ್ ಬುಕ್. ಒಂದು ಕ್ಲಾಸ್ ಪಾಯಿಂಟ್ ಬುಕ್ ಅಂತ ಮಾಡಿದರೆ ಇಟ್ಸ್ ಬೆಟರ್ ಅಂತ ತೋರುತ್ತದೆ. ನಾವೇನು ಕ್ಲಾಸ್ ಮಾಡ್ತೇವೆ, ಏನು ಕ್ಲಾಸ್ ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಿರ್ತೇವೆ, ನೀವು ಅದನ್ನು ಆ ಬುಕ್ಕಲ್ಲಿ ಬರ್ಕೊಳ್ತಾ ಹೋದರೆ ಇಟ್ ಈಸ್ ಈಸಿಯರ್ ಫಾರ್ ಯುವರ್ ಎಕ್ಸಾಮ್ಸ್ ಆಲ್ಸೋ. ನಿಮಗೆ ಎಕ್ಸಾಮಿಗೂ ಈಸಿ ಆಗ್ತದೆ, ಅಂದರೆ ನಾವೇನೋ ಎಕ್ಸ್ಪ್ಲನೇಷನ್ ಮಾಡುವಾಗ ನಿಮಗೆ ಅರ್ಥ ಆಗಿರುತ್ತದೆ ಕರೆಕ್ಟಾಗಿ. ಸೊ ಅದನ್ನು ನೀವು ನೋಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಅದು ಎಕ್ಸಾಮಿಗೆ ಸ್ವಲ್ಪ ನೆನಪುಳಿತದೆ ಈಸಿಯಾಗಿ ಅಂತ ಹೇಳುವಂಥದ್ದು. ಇಟ್ ಈಸ್ ಬೆಟರ್ ನೀವು ಕ್ಲಾಸ್ ಪಾಯಿಂಟ್ ಬುಕ್ ಅಂತ ಮಾಡಿದರೆ. ರೆಗ್ಯುಲರ್ ಕ್ಲಾಸ್ ಆದರೆ ಕಂಪಲ್ಸರಿಲಿ ನಾವು ಹೇಳುವಂಥದ್ದು 1 ನೋಟ್ಸ್ ಆ್ಯಸ್ ವೆಲ್ ಆ್ಯಸ್ ಕ್ವೆಶ್ಚನ್ ಬ್ಯಾಂಕ್ಸ್ 1 ನೋಟ್ಸ್ ಆ್ಯಸ್ ವೆಲ್ ಆ್ಯಸ್ ಪಾಯಿಂಟ್ ಬುಕ್ ಬೇಕೇ ಬೇಕು ಅಂತ. ಸೊ ನೋಡಿ, ಆದರೆ ಒಂದು ಪಾಯಿಂಟ್ ಬುಕ್ ಅಂತ ಮಾಡಿ, ಸೊ ಏನು ಪಾಯಿಂಟ್ಸ್ ಕೊಡ್ತೇವೆ, ಏನು ಮೀನಿಂಗ್ಸನ್ನು ಹೇಳುತ್ತೇವೆ, ಅದು ಜಸ್ಟ್ ನೀವು ಮೆನ್ಷನ್ ಮಾಡಿದರೆ ಈ ಥರ ಡಿಸ್ಕಸ್ ಮಾಡುವಾಗ ಅಥವಾ ಎಕ್ಸಾಮ್ಸಿಗೆ ಸ್ವಲ್ಪ ಓದುವಾಗ ನಿಮಗೆ ಈಸಿ ಆಗುವಂಥದ್ದು. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇದೆ 2. ಸೊ ವಿಚ್ ಈಸ್ ನಾಟ್ ದಿ ಗೋಲ್ ಆಫ್ 5-year ಪ್ಲ್ಯಾನ್ಸ್. ಒಂದು ಕ್ವೆಶ್ಚನ್ ಇರುವಂಥದ್ದು, ವಿಚ್ ಈಸ್ ನಾಟ್ ದಿ ಗೋಲ್ ಆಫ್ 5-year ಪ್ಲ್ಯಾನ್ಸ್, ಅಂದರೆ ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆಗಳ ಗುರಿ ಆಗಿರುವುದಿಲ್ಲ. ಆ್ಯಕ್ಚುಲಿ ವಿ ಸ್ಟಡಿಡ್ ದೆರ್ ಆರ್ 4 ಗೋಲ್ಸ್ ಆಫ್ 5-year ಪ್ಲ್ಯಾನ್ಸ್. ಮುಖ್ಯವಾಗಿ 4 ಗೋಲ್ಸ್ 5-year ಪ್ಲ್ಯಾನ್ಸ್ ಇರುವಂಥದ್ದು. ಗ್ರೋತ್, ಮಾಡರ್ನೈಸೇಷನ್, ಸೆಲ್ಫ್ ರಿಲಯನ್ಸ್ ಆ್ಯಸ್ ವೆಲ್ ಆ್ಯಸ್ ಈಕ್ವಿಟಿ. ಸೊ ಹಿಯರ್ ಕ್ವೆಶ್ಚನ್ ಈಸ್ which is not the goal of 5-year plan. Here is 4 options. ಅದರಲ್ಲಿ ಯಾವುದು 5-year ಪ್ಲ್ಯಾನಿನ ಗೋಲ್ ಅಲ್ಲ ಅಂತ ಹೇಳುವಂಥದ್ದು ಕ್ವೆಶ್ಚನ್ ಇರುವಂಥದ್ದು. ಆಪ್ಷನ್ಸ್ ಆರ್: ಆಪ್ಷನ್ ಎ ಗ್ರೋತ್, ಬಿ ಮಾಡರ್ನೈಸೇಷನ್, ಸಿ ಸೆಲ್ಫ್ ಎಫಿಷಿಯನ್ಸಿ, ಡಿ ಸೆಲ್ಫ್ ರಿಲಯನ್ಸ್. ಸೊ ಹಿಯರ್ ಈಸ್ ದಿ 4 ಆಪ್ಷನ್ಸ್. ಇದರಲ್ಲಿ ಯಾವುದು ಗೋಲ್ ಅಲ್ಲ ಅಂತ. ಒಂದು ಬೆಳವಣಿಗೆ, ನೆಕ್ಸ್ಟ್ ಆಧುನೀಕರಣ, ನೆಕ್ಸ್ಟ್ ಸ್ವಸಾಮರ್ಥ್ಯ, 4th one
ಸ್ವಾವಲಂಬನೆ. ಆ್ಯಕ್ಚುಲಿ ದೆರ್ ಆರ್ 4, 4 ಇರುವಂಥದ್ದು. ಕೊಟ್ಟ ಆಪ್ಷನಲ್ಲಿ ಯಾವುದು ಗೋಲ್ ಅಲ್ಲ ಅಂತ ಕೇಳುವಂಥದ್ದು. ಸೊ ಹಿಯರ್ ಫಸ್ಟ್ ಆಪ್ಷನ್ ಗ್ರೋತ್, ಎಸ್ ಇಟ್ ಈಸ್ ದಿ ಗೋಲ್ ಆಫ್ 5-year ಪ್ಲ್ಯಾನ್. ಸೆಕೆಂಡ್ ಆಪ್ಷನ್ ಮಾಡರ್ನೈಸೇಷನ್, ಆಧುನೀಕರಣ ಗೋಲ್. ಥರ್ಡ್ ಒನ್ ಸೆಲ್ಫ್ ಎಫಿಷಿಯನ್ಸಿ, ಸ್ವಸಾಮರ್ಥ್ಯ, ಇದು ನಾಟ್ ದಿ ಗೋಲ್ ಆಫ್ 5-year ಪ್ಲ್ಯಾನ್. ನೆಕ್ಸ್ಟ್ ಫೋರ್ತ್ ಒನ್ ಸೆಲ್ಫ್ ರಿಲಯನ್ಸ್, ಸ್ವಾವಲಂಬನೆ. ಸೊ ಈ ಥರ 4 ಆಪ್ಷನ್ ಇದೆ. ಅದರಲ್ಲಿ ಒಂದು ಆಪ್ಷನ್ ದ್ಯಾಟ್ ಈಸ್ ಸೆಲ್ಫ್ ಎಫಿಷಿಯನ್ಸಿ, ಸ್ವಸಾಮರ್ಥ್ಯ, ಇದು ನಾಟ್ ದಿ ಗೋಲ್ ಆಫ್ 5-year ಪ್ಲ್ಯಾನ್. ಫಾರ್ ಎಕ್ಸಾಮ್ ಯು ಕ್ಯಾನ್ ರೈಟ್, ಫಸ್ಟ್ ನೀವು ಕ್ವೆಶನ್ ಬರಿಬೋದು ವಿಚ್ ಇಸ್ ನಾಟ್ ದಿ ಗೋಲ್ ಆಫ್ 5-year ಪ್ಲ್ಯಾನ್ಸ್, ದೆನ್ ಅಲ್ಲಿ ಆಪ್ಷನನ್ನು ಬರೆದು ಆನ್ಸರ್ ಬರಿಬೋದು. 4 ಆಪ್ಷನನ್ನು ಬರೆಯುವ ಅವಶ್ಯಕತೆ ಇಲ್ಲ, ಜಸ್ಟ್ ಆನ್ಸರನ್ನು ಮೆನ್ಷನ್ ಮಾಡ್ಬೋದು, ಕ್ವೆಶ್ಚನ್ ನಂಬರನ್ನು ಹಾಕಿ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಫಸ್ಟ್ ಫೇಸ್ ಆಫ್ ಗ್ರೀನ್ ರೆವಲ್ಯೂಷನ್ ಅಚೀವ್ಡ್ ಅಪ್ರಾಕ್ಸಿಮೇಟ್ಲಿ. ಇಲ್ಲಿ ಹಸಿರು ಕ್ರಾಂತಿಯ ಮೊದಲ ಹಂತದ ಸಾಧನೆ ಸಾಧ್ಯವಾದದ್ದು. ಆ್ಯಕ್ಚುಲಿ ವಿ ಸಾ ದರ್ ಆರ್ 2 phases ಆಫ್ ಗ್ರೀನ್ ರೆವಲ್ಯೂಷನ್, 2 ಫೇಸ್ ಇದೆ. ಒನ್ ಈಸ್ ಮಿಡ್ 1960s to mid 1970s, another one mid 1970s to mid 1980s. ಸೊ ಇಲ್ಲಿ ಕೇಳಿರುವಂಥದ್ದು ವಿಚ್ ಈಸ್ ಫಸ್ಟ್ ಫೇಸ್ ಅಂತ, ಯಾವುದು ಫಸ್ಟ್ ಫೇಸ್ ಅಂತ. ಹಿಯರ್ ಈಸ್ 4 ಆಪ್ಷನ್. ಒನ್ ಈಸ್ ಮಿಡ್ 1960 to 1970, ಆಪ್ಷನ್ ಬಿ 1950 to 1960, ಆಪ್ಷನ್ ಸಿ ಮಿಡ್ 1970 to mid 1980, ಆಪ್ಷನ್ ಡಿ 1970 to 1980. ಸೊ ಇಲ್ಲಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, ಮಿಡ್ 1960s to mid 1970s. ನೆಕ್ಸ್ಟ್ 2 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಹಿಯರ್. ಇಲ್ಲಿ 2 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರುವಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ದಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟ್ ಬಿಟ್ಟ ಸ್ಥಳವನ್ನು ತುಂಬುವಂಥದ್ದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುವಂಥದ್ದು. ಹಿಯರ್ ಫಸ್ಟ್ ಒನ್, ಚೇರ್ಪರ್ಸನ್ ಆಫ್ ದ ಪ್ಲಾನಿಂಗ್ ಕಮಿಷನ್ ಡ್ಯಾಶ್, ಯೋಜನಾ ಆಯೋಗದ ಅಧ್ಯಕ್ಷರು ಡ್ಯಾಶ್. ಸೊ ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್ ದ್ಯಾಟ್ ಈಸ್ ಪ್ರೈಮ್ ಮಿನಿಸ್ಟರ್, ಪ್ರಧಾನ ಮಂತ್ರಿಗಳು. ಜಸ್ಟ್ ಮೆನ್ಷನ್ ಪ್ರೈಮ್ ಮಿನಿಸ್ಟರ್, ನಾಟ್ ಗೋ ಫಾರ್ ದಿ ನೇಮ್ ಎಲ್ಲ ಮೆನ್ಷನ್ ಮಾಡಲಿಕ್ಕಿಲ್ಲ. ಸೊ ಪ್ರೈಮ್ ಮಿನಿಸ್ಟರ್ ಜಸ್ಟ್ ಮೆನ್ಷನ್ ಇನಫ್. ನೆಕ್ಸ್ಟ್ ಸೆಕೆಂಡ್ ಒನ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯೂಸ್ ಮೋರ್ ಆಫ್ ಡ್ಯಾಶ್ ದ್ಯಾನ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಇಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಡ್ಯಾಶನ್ನು ಬಳಸುತ್ತವೆ. ಹಿಯರ್ ವೈಲ್ ಎಕ್ಸ್ಪ್ಲೈನಿಂಗ್ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಐ ಮೆನ್ಷನ್ ದ್ಯಾಟ್ ಆ್ಯಕ್ಚುಲಿ ದೆರ್ ಆರ್ 4 ಇಂಪಾರ್ಟೆನ್ಸ್ ಐ ಮೆನ್ಷನ್ಡ್. ಒನ್ ಈಸ್ ಎಂಪ್ಲಾಯ್ಮೆಂಟ್ ಜನರೇಷನ್, ಇನ್ಕ್ರೀಸ್ ಪ್ರೊಡಕ್ಷನ್, more revenue to the government as well as a capital light. 4 points idanthaddu. In that first one, employment generation, there I mentioned this. Here small scale industries use more number of laborers than that of capital. ಅಂದರೆ ಸಣ್ಣ ಕೈಗಾರಿಕೆಗಳಲ್ಲಿ ಕ್ಯಾಪಿಟಲ್ ಬಂಡವಾಳ ಅಥವಾ ಮೆಷಿನರಿಗಿಂತ ಜಾಸ್ತಿ ಲೇಬರರ್ಸ್ ಕಾರ್ಮಿಕರನ್ನು ಜಾಸ್ತಿ ಯೂಸ್ ಮಾಡುವಂಥದ್ದು. ಆ್ಯಕ್ಚುಲಿ ದೆರ್ ಆರ್ 2 ಟೆಕ್ನಿಕ್ಸ್, ಲೇಬರ್ ಇಂಟೆನ್ಸಿವ್ ಆ್ಯಂಡ್ ಕ್ಯಾಪಿಟಲ್ ಇಂಟೆನ್ಸಿವ್. ಲೇಬರನ್ನು ಜಾಸ್ತಿ ಯೂಸ್ ಮಾಡಿದರೆ ಅದಕ್ಕೆ ಲೇಬರ್ ಇಂಟೆನ್ಸಿವ್ ಅಂತ ಹೇಳುತ್ತೇವೆ. ಕ್ಯಾಪಿಟಲ್ ಬಂಡವಾಳ ಹಾಕಿ ಮೆಷಿನರಿಯನ್ನು ಜಾಸ್ತಿ ಯೂಸ್ ಮಾಡಿದರೆ ವಸ್ತು ಪ್ರೊಡ್ಯೂಸ್ ಮಾಡಲಿಕ್ಕೆ ಅದಕ್ಕೆ ಕ್ಯಾಪಿಟಲ್ ಇಂಟೆನ್ಸಿವ್ ಅಂತ ಹೇಳುವಂಥದ್ದು. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಲ್ಲಿ ಜಾಸ್ತಿ ಲೇಬರರ್ಸ್ ಕಾರ್ಮಿಕರನ್ನು ಯೂಸ್ ಮಾಡ್ತಾರೆ. ಸೊ ಆನ್ಸರ್ ಈಸ್ ಹಿಯರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯೂಸ್ ಮೋರ್ ಆಫ್ ಲೇಬರರ್ಸ್ ದ್ಯಾನ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಇಲ್ಲಿ ಲೇಬರರ್ಸನ್ನು ಯೂಸ್ ಜಾಸ್ತಿ ಮಾಡುವಂಥದ್ದು, ಕಾರ್ಮಿಕರನ್ನು ಜಾಸ್ತಿ ಯೂಸ್ ಮಾಡುವಂಥದ್ದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ. ನೆಕ್ಸ್ಟ್ ಒನ್, ರೀಜನಲ್ ಈಕ್ವಾಲಿಟಿ ವಾಸ್ ದಿ ಮೇನ್ ಪರ್ಪಸ್ ಆಫ್ ಡ್ಯಾಶ್. ಪ್ರಾದೇಶಿಕ ಸಮತೋಲನ ಡ್ಯಾಶ್ನ ಮುಖ್ಯ ಉದ್ದೇಶ ಆಗಿತ್ತು. ರೀಜನಲ್ ಈಕ್ವಾಲಿಟಿ that is under IPR, Industrial Policy Resolution 1956. I mentioned the main purpose of IPR was regional equality. ಪ್ರಾದೇಶಿಕವಾಗಿ ಸಮತೋಲನವನ್ನು ತರುವಂಥದ್ದು. ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1956 ಅಂದರೆ ಕೈಗಾರಿಕಾ ನೀತಿ ಗೊತ್ತುವಳಿ 1956ರ ಮೇನ್ ಪರ್ಪಸ್ ಆಗಿದ್ದಂಥದ್ದು ರೀಜನಲ್ ಈಕ್ವಾಲಿಟಿ.
So here answer is regional equality was the main purpose of Industrial Policy Resolution 1956. 1956ರ ಕೈಗಾರಿಕಾ ನೀತಿ ಗೊತ್ತುವಳಿಗಳು. ಸೊ ಇದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ಒನ್ ಮ್ಯಾಚ್ ದಿ ಫಾಲೋವಿಂಗ್, ಇಲ್ಲಿ ಹೊಂದಿಸಿ ಬರೀಲಿಕ್ಕೆ ಇರುವಂಥದ್ದು. ಹಿಯರ್ ಐ ಮೀನ್ ಮ್ಯಾಚ್ ದಿ ಫಾಲೋವಿಂಗ್ ಕ್ವೆಶ್ಚನ್ಸ್. ಈ ಮ್ಯಾಚ್ ದಿ ಫಾಲೋವಿಂಗ್ ಕ್ವೆಶ್ಚನ್ ಯಾವ ಥರ ಬರುತ್ತದೆ ಅಂತ ಹೇಳಿ ಒಂದು ಮೆನ್ಷನ್ ಇಲ್ಲಿ ಮಾಡಿದ್ದು, ಇಲ್ಲಿ ಹೇಗೆ ಆನ್ಸರ್ ನೀವು ಬರಿಬೇಕು ಅಂತ ಹೇಳಲಿಕ್ಕೋಸ್ಕರ ಇದನ್ನು ಇಲ್ಲಿ ಬರೆದಿರುವಂಥದ್ದು. ಸೊ ಮ್ಯಾಚ್ ದಿ ಫಾಲೋವಿಂಗ್: ಪ್ರೈಮ್ ಮಿನಿಸ್ಟರ್, ಕೋಟಾ, ಲ್ಯಾಂಡ್ ರಿಫಾರ್ಮ್, HYV ಸೀಡ್ಸ್, ಸಬ್ಸಿಡಿ. ಸೊ ಇಲ್ಲಿ ಆನ್ಸರನ್ನು ಮೆನ್ಷನ್ ಮಾಡಿದ್ದಾರೆ. ಸೀಡ್ಸ್ ದ್ಯಾಟ್ ಗಿವ್ ಲಾರ್ಜ್ ಪ್ರಪೋರ್ಷನ್ ಆಫ್ ಔಟ್ಪುಟ್, ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್, ಕ್ವಾಂಟಿಟಿ ಆಫ್ ಗೂಡ್ಸ್ ದ್ಯಾಟ್ ಕ್ಯಾನ್ ಬಿ ಇಂಪೋರ್ಟೆಡ್, ಮಾನಿಟರಿ assistance given by government for production activities, improvements in the field of agriculture to increase productivity. A and B. Here many times you commit one mistake that ಈ ಥರ ಕ್ವೆಶ್ಚನನ್ನು ಕೊಟ್ಟಿರ್ತಾರೆ, ಹೆಚ್ಚಾಗಿ ಮಾಡುವಂಥ ಮಿಸ್ಟೇಕ್ ಈ ಥರ ಫುಲ್ ಬರೆದಿರ್ತೀರಿ ಕ್ವೆಶ್ಚನ್ಸನ್ನು ನೋಡಿ, ಇಲ್ಲಿ ರೈಟ್ ಆನ್ಸರಿಗೆ ಈ ಥರ ಮಾರ್ಕ್ ಮಾಡ್ತೀರಿ. ಅದರ್ವೈಸ್ ರೈಟ್ ಆನ್ಸರ್ ಯಾವುದು, ಈಗ ಫಸ್ಟ್ ಅಂತ ಇದ್ದರೆ ಯಾವುದಾದ್ರೂ ಇದು ರೈಟ್ ಆನ್ಸರ್ ಆಗಿದರೆ ಇಲ್ಲಿ 1 ಅಂತ ಮೆನ್ಷನ್ ಮಾಡ್ತೀರಿ. ಡೋಂಟ್ ಡೂ ಲೈಕ್ ದ್ಯಾಟ್. ಆ ಥರ ನೀವು ಮಾಡಲಿಕ್ಕಿಲ್ಲ, ಇಲ್ಲಿ ನಿಮಗೆ ಮಾರ್ಕ್ಸನ್ನು ಕಳ್ಕೊಳ್ಳುತ್ತೀರಿ. ನೀವೇನು ಮಾಡಬೇಕು ಹೇಳಿದರೆ ಪ್ರೈಮ್ ಮಿನಿಸ್ಟರ್. ಸೊ ಫೈಂಡ್ ಆನ್ಸರ್ ಔಟ್ ಆಫ್ 5. ಈ 5ಅಲ್ಲಿ ಯಾವುದು ಆನ್ಸರ್ ಅಂತ ನೋಡಿ, ಪ್ರಧಾನಮಂತ್ರಿಗಳು ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡಿ. ಹಿಯರ್ ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್, ರೈಟ್ ಆನ್ಸರ್ ಪ್ರೈಮ್ ಮಿನಿಸ್ಟರ್, ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್. ಏನು ಮಾಡಬೇಕು ಕೇಳಿದರೆ ಪ್ರೈಮ್ ಮಿನಿಸ್ಟರ್ ಅಂತ ಬರೆದಿರ್ತೀರಿ. ಸೊ ಇದನ್ನು ಇಲ್ಲಿ ಬರಿಬೇಕು, ಇದರ ಇನ್ ಫ್ರಂಟ್, ಇದರ ಎದುರುಗಡೆ ನೀವು ಇದನ್ನು ಮೆನ್ಷನ್ ಮಾಡಬೇಕು. ಡೋಂಟ್ ರೈಟ್ ನಂಬರ್ ಆರ್ ಡೋಂಟ್ ಡೂ ಲೈಕ್ ದಿಸ್. ಈ ಥರ ಮಾಡಲಿಕ್ಕಿಲ್ಲ, ಅಥವಾ ಈ ನಂಬರ್ ಈ ಥರ ಮೆನ್ಷನ್ ಮಾಡಲಿಕ್ಕೆ ಇಲ್ಲ. ಪ್ಲೀಸ್ ನೋಟ್ ದಿಸ್ ಒನ್. ಸೊ ಇಲ್ಲಿ ಆನ್ಸರ್ ಯಾವುದಿದೆ ಅದನ್ನೇ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಸೊ ಇದರ ಎದುರುಗಡೆನೆ ನೀವು ಆನ್ಸರನ್ನು ಮೆನ್ಷನ್ ಮಾಡಬೇಕು. ಈ ಥರ ರೈಟ್ ಆನ್ಸರನ್ನೇ ಪ್ರತಿಯೊಂದರ ಎದುರುಗಡೆ ಬರೆಯುವಂಥದ್ದು. ಸೊ ನೆಕ್ಸ್ಟ್ ಕೋಟಾ, ಇದರಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ನೋಡ್ಕೊಳ್ಳಿ. ಸೊ ಹಿಯರ್ ಕೋಟಾ, ಕ್ವಾಂಟಿಟಿ ಆಫ್ ಗೂಡ್ಸ್ ದ್ಯಾಟ್ ಕ್ಯಾನ್ ಬಿ ಇಂಪೋರ್ಟೆಡ್. ಯು ಹ್ಯಾವ್ ಟು ರೈಟ್ ಹಿಯರ್ ಕ್ವಾಂಟಿಟಿ ಆಫ್ ಗೂಡ್ಸ್ ದ್ಯಾಟ್ ಕ್ಯಾನ್ ಬಿ ಇಂಪೋರ್ಟೆಡ್. ಇದರ ಎದುರುಗಡೆ ಅದರ ಆನ್ಸರನ್ನು ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒನ್ ಲ್ಯಾಂಡ್ ರಿಫಾರ್ಮ್ಸ್. ಹಿಯರ್ ಲ್ಯಾಂಡ್ ರಿಫಾರ್ಮ್ ಮೀನ್ಸ್, ಎಸ್ ಇಲ್ಲಿ ಫಸ್ಟ್ ಬರೆದಿರುವಂಥದ್ದು. ಸೊ ಹಿಯರ್ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳು ಅಂತ. ಸೊ ಇಲ್ಲಿ ಆಪ್ಷನ್ಸ್ ಉಳಿದಿರುವಂಥದ್ದು ಇದೆರಡು ಆಯಿತು. ನೆಕ್ಸ್ಟ್ ಮಾನಿಟರಿ ಅಸಿಸ್ಟೆನ್ಸ್ ಗಿವನ್ ಬೈ ಗೌರ್ಮೆಂಟ್ ಫಾರ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್, ಉತ್ಪಾದನಾ ಚಟುವಟಿಕೆಗಳಿಗೆ ಸರ್ಕಾರ ಕೊಡ್ತಂಥ ಹಣಕಾಸಿನ ನೆರವು. ನೆಕ್ಸ್ಟ್ ಇಂಪ್ರೂವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ, ಕೃಷಿಯ ಉತ್ಪಾದನೆಯನ್ನು ಹೆಚ್ಚುಗೊಳಿಸಲಿಕ್ಕೆ ಬೇಕಾಗಿ ಕೃಷಿ ಕ್ಷೇತ್ರದಲ್ಲಿ ಮಾಡಿದಂಥ ಇಂಪ್ರೂವ್ಮೆಂಟ್. ನೆಕ್ಸ್ಟ್ ಒನ್ ಮೋರ್ ಐ ರಬ್, ದ್ಯಾಟ್ ಈಸ್ seeds that give large proportion of output. ಸೊ ಇಲ್ಲಿ 3 ಆಪ್ಷನ್ಸ್ ಇರುವಂಥದ್ದು, ರೈಟ್ ಆಪ್ಷನ್ ಯಾವುದು ಅಂತ ಹೇಳಿ ನೋಡಬೇಕು. ಸೊ ಲ್ಯಾಂಡ್ ರಿಫಾರ್ಮ್, ಇಟ್ ಈಸ್ ಇಂಪ್ರೂವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ, ಪ್ರೊಡಕ್ಷನನ್ನು ಹೆಚ್ಚುಗೊಳಿಸಲಿಕ್ಕೆ ಕೃಷಿ ಕ್ಷೇತ್ರದಲ್ಲಿ ಮಾಡಿದಂಥ ಇಂಪ್ರೂವ್ಮೆಂಟ್. ನೆಕ್ಸ್ಟ್ HYV ಸೀಡ್ಸ್, ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್. ಸೊ 2 ಆಪ್ಷನ್ಸ್ ಇಲ್ಲಿ ಉಳಿದಿರುವಂಥದ್ದು. ಹಿಯರ್ ಸೀಡ್ಸ್ ದ್ಯಾಟ್ ಗಿವ್ ಲಾರ್ಜ್ ಪ್ರಪೋರ್ಷನ್ ಆಫ್ ಔಟ್ಪುಟ್. Next one, subsidy, that is monetary assistance given by the government to production activities. ಇಲ್ಲೊಂದು ನೆನಪಿಟ್ಟುಕೊಳ್ಳಿ, ರೈಟ್ ಆನ್ಸರನ್ನು ಅದರ ಎದುರುಗಡೆನೇ ನೀವು ಬರಿತಾ ಹೋಗಬೇಕು. ಸೊ ಮ್ಯಾಚ್ ದಿ ಫಾಲೋವಿಂಗ್. ನೆಕ್ಸ್ಟ್ ವಿ ಹ್ಯಾವ್ 1 mark question.
ಇಲ್ಲಿ ಡಿಫೈನ್ ಪ್ಲ್ಯಾನಿಂಗ್, ಯೋಜನೆ ಅಂತ ಹೇಳಿದರೆ ಏನು, ಐ ಎಕ್ಸ್ಪ್ಲೈನ್ಡ್ ಆಲ್ ದ ಪಾಯಿಂಟ್ಸು, ಅದರ ಮೀನಿಂಗನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಇರುವಂಥದ್ದು ವಾಟ್ ಡು ಯು ಮೀನ್ ಬೈ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳು ಅಂತ ಹೇಳಿದರೆ ಏನು. ನೆಕ್ಸ್ಟ್ ವಾಟ್ ಈಸ್ ಮಾರ್ಕೆಟೆಡ್ ಸರ್ಪ್ಲಸ್, ಇಲ್ಲಿ ಮಾರುಕಟ್ಟೆಯ ಮಿಗುತೆ ಅಂತ ಹೇಳಿದರೆ ಏನು ಅದಿರುವಂಥದ್ದು. ನೆಕ್ಸ್ಟ್ ಮೆನ್ಷನ್ ಎನಿ ಒನ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ, ಯಾವುದಾದರೂ ಒಂದು ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ತಿಳಿಸಿ. ಐ ಮೆನ್ಷನ್ಡ್ 2, ಔಟ್ ಆಫ್ ದಿಸ್ 2 ಯು ಕ್ಯಾನ್ ರೈಟ್ ಎನಿ ಒನ್, ಅಥವಾ ಯು ಕ್ಯಾನ್ ರೈಟ್ ಅದರ್ ಎನಿ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ. ಇಲ್ಲೆರಡು ಮೆನ್ಷನ್ ಮಾಡಿದ್ದೇನೆ, ಇದರಲ್ಲಿ ಯಾವುದಾದ್ರೂ ಒಂದು ಬರಿಬೋದು, ಅಥವಾ ಬೇರೆ ಬೇರೆ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಇದೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಗಿವ್ ದ ಮೀನಿಂಗ್ ಆಫ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿದರೆ ಏನು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅದನ್ನು ಕೂಡ ಅದರ ಮೀನಿಂಗನ್ನು ಮೆನ್ಷನ್ ಮಾಡಬೇಕು, ಮೀನಿಂಗ್ ಮೆನ್ಷನ್ ಮಾಡುವಂಥದ್ದು. ಸೊ ಇಲ್ಲಿ 5 ಕ್ವೆಶ್ಚನ್ಸ್ ಇರುವಂಥದ್ದು. ಡಿಫೈನ್ ಪ್ಲಾನಿಂಗ್, ಯೋಜನೆಯ ಅರ್ಥ. ಅ ಡಾಕ್ಯುಮೆಂಟ್ ವಿಚ್ ಶೋಸ್ ಹೌ ದ ರಿಸೋರ್ಸಸ್ ಆಫ್ ಎ ನೇಷನ್ ಶುಡ್ ಬಿ ಪುಟ್ ಟು ಯೂಸ್. ನೆಕ್ಸ್ಟ್ ಒನ್, ವಾಟ್ ಡು ಯು ಮೀನ್ ಬೈ ಲ್ಯಾಂಡ್ ರಿಫಾರ್ಮ್ಸ್, change in the ownership of land holdings. Next question, what is marketed surplus? Marketed surplus refers to a portion of agricultural produce which is sold by the farmers ಟು ದಿ ಮಾರ್ಕೆಟ್. ತಾವು ಬೆಳೆದದ್ರಲ್ಲಿ ಉಳಿದದನ್ನು ಅಥವಾ ಎಷ್ಟು ವಸ್ತುವನ್ನು ಮಾರುಕಟ್ಟೆಗೆ ರೈತರು ಮಾರಾಟ ಮಾಡ್ತಾರ ಅದಕ್ಕೆ ಮಾರುಕಟ್ಟೆ ಮಿಗುತೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಲ್ಯಾಂಡ್ ಸೀಲಿಂಗ್. ಲ್ಯಾಂಡ್ ಸೀಲಿಂಗ್ ಅಂತ ಹೇಳಿದರೆ ಏನು, ಫಿಕ್ಸಿಂಗ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಲ್ಯಾಂಡ್ ಟು ಆ್ಯನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಗೆ ಇಂತಿಷ್ಟೇ ಭೂಮಿ ಅಂತ ಗರಿಷ್ಠ ಮಿತಿಯನ್ನು ನಿರ್ಧಾರ ಮಾಡುವಂಥದ್ದು. ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇಟ್ ರೆಫರ್ಸ್ ಟು ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ವಿದಿನ್ ದಿ ಕಂಟ್ರಿ ಇನ್ ಅ ಇಯರ್. ಒಂದು ವರ್ಷದಲ್ಲಿ ದೇಶದ ಒಳಗಡೆ ತಯಾರಾದ ಎಲ್ಲ ವಸ್ತುಗಳ ಒಟ್ಟು ಮೌಲ್ಯಕ್ಕೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳುವಂಥದ್ದು. ಸೊ ಇದಿಷ್ಟು 1 ಮಾರ್ಕ್ ಕ್ವೆಶ್ಚನ್ಸ್. ಐ ಅಪ್ಲೋಡ್ ನೋಟ್ಸ್ ವೆರಿ ಸೂನ್. ಆಫ್ಟರ್ವರ್ಡ್ಸ್ ನೀವು ಆ ನೋಟ್ಸನ್ನು ನೋಡಿಕೊಂಡು ಕರೆಕ್ಟಾಗಿ ಆನ್ಸರ್ಸನ್ನು ಫೈಂಡ್ ಔಟ್ ಮಾಡಿ. ಸೊ ನೆಕ್ಸ್ಟ್ 2 marks and 4 marks question will be discussed in the next session. Thank you.